ಇವತ್ತು ನಾನು ನಿಮಗೆ ಬಹಳ ಮುಖ್ಯವಾಗಿ ಹೇಳುವಂಥ ವಿಚಾರ ಒಂದಿದೆ. ಸಾಧಾರಣವಾಗಿ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ಗಳಾದಾಗ ಎಲ್ಲರೂ ಏನು ಮಾಡ್ತಾರೆ, ಸರ್ವೇ ಸಾಧಾರಣವಾಗಿ ಮೊಬೈಲಲ್ಲಿ ಶೂಟ್ ಮಾಡೋದು, ಅದನ್ನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಲೋಡ್ ಮಾಡೋದು ಮಾಡ್ತಾರೆ. ಯಾರು ಅರ್ಧಂಬರ್ಧ ತಿಳುವಳಿಕೆ ಇರೋರು ಬಿದ್ದಿರೋರನ್ನ ಅವ್ರನ್ನೇನೋ ಫಸ್ಟ್ ಏಡ್ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಮಾತ್ರ ಧೈರ್ಯ ಮಾಡಲ್ಲ. ಯಾಕೆ ಧೈರ್ಯ ಮಾಡಲ್ಲ ಅಂದರೆ, ಎಲ್ಲಿ ಪೊಲೀಸ್ನವ್ರು ಏನು ಕೇಳ್ತಾರೋ ಅವ್ರು ಕೇಳೋ ಪ್ರಶ್ನೆಗಳೆಲ್ಲ ಉತ್ತರ ಹೇಳ್ಬೇಕಾಗತ್ತೆ. ಎನ್ಕ್ವೈರಿ ಕರೀತಾರೆ. ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿದ್ರೆ ಅವ್ರ ಕಡೆ ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಆಗ ನಾವು ಏನಾದ್ರು ದುಡ್ಡು ಕಟ್ಟಬೇಕಾಗತ್ತೇನೋ ಅಂತ ಹೆದರ್ತಾರೆ. ಅದಕ್ಕಾಗಿ ಏನು ಮಾಡಿದೆ, ಮಾರ್ಕ್ ಅಂದ್ಬಿಟ್ಟು ನವದೆಹಲಿಯಲ್ಲಿ ಒಂದು ಸಂಸ್ಥೆ ಇದೆ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅಂತ, ರಾಷ್ಟ್ರೀಯ ಸಾರಿಗೆ ಹೆದ್ದಾರಿ ಸಚಿವಾಲಯ ಅಂತ ಇದೆ. ಅಲ್ಲಿ ಒಂದು ಕಳೆದ 2020ರಲ್ಲಿ ಅದಕ್ಕೆ ಕಾನೂನಲ್ಲಿ ತಿದ್ದುಪಡಿಗಳನ್ನು ಮಾಡೋದು. ಕಾನೂನಲ್ಲಿ ತಿದ್ದುಪಡಿಗಳನ್ನು ಮಾಡಿ ಗುಡ್ ಸಮರಿಟನ್ ಲಾ ಅಂತ ಇದೆ, ಉತ್ತಮ ನಾಗರಿಕನ ಕಾಯ್ದೆ ಅಂತಂದ್ರೆ. ಆ ಉತ್ತಮ ನಾಗರಿಕನ ಕಾಯ್ದೆಯಲ್ಲಿ ಗೋಲ್ಡನ್ ಅವರ್ ಅಂತ ಬರುತ್ತೆ. ಗೋಲ್ಡನ್ ಅವರ್ ಅಂದರೆ ಯಾವುದೇ ಒಂದು ಅಪಘಾತ ಸಂಭವಿಸಿದ ಮೊದಲ 1 ಗಂಟೆಯನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಅಪಘಾತ ಸಂಭವಿಸಿದಾಗ ಗಾಯಗೊಂಡಂಥ ವ್ಯಕ್ತಿ ಅವನನ್ನು 1 ಗಂಟೆ ಒಳಗಡೆ ನಾವು ಆಸ್ಪತ್ರೆಗೆ ಸೇರಿಸಿದ್ರೆ ಅವನು ಬದುಕಿ ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಸುವರ್ಣ ಸಮಯ, ಗೋಲ್ಡನ್ ಅವರ್ ಅಂತ ಕರೀತಾರೆ. ಈ ಒಂದು ಗೋಲ್ಡನ್ ಅವರಲ್ಲಿ ಅವನಿಗೆ ಫಸ್ಟ್ ಏಡ್ ಮಾಡಿ ಅವನನ್ನು ಹಾಸ್ಪಿಟ್ಲಿಗೆ ಸೇರಿಸೋಕ್ಕೆ ಸಹಾಯ ಮಾಡಿದಂಥ ಜೀವರಕ್ಷಕ ವ್ಯಕ್ತಿಗೆ ಒಂದು ಅಪ್ರಿಷಿಯೇಷನ್ ಸರ್ಟಿಫಿಕೇಟನ್ನು ಕೊಡಬೇಕು. ಅದಕ್ಕಾಗಿ ಒಂದು ಕಾನೂನನ್ನು ತಂದರು. ಆ ಕಾನೂನನ್ನು ತರುವಾಗ ಪೊಲೀಸ್ನವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅವರು ಏನು ತಿಳಿದಿರ್ತಕ್ಕಂಥ ಮಾಹಿತಿ ಮಾತ್ರ ತಗೊಳ್ಬೇಕು. ಅವ್ರನ್ನ ಬಲವಂತವಾಗಿ ಮತ್ತೆ ತನಿಖೆ ಬನ್ನಿ ಅಂತ ಕರಿಬಾರ್ದು. ನೀವು ಅದಕ್ಕೆ ಸಂಬಂಧಪಟ್ಟಂಥ ಸ್ಪಾಟ್ ಮಹಜರ್ಗಳನ್ನ, ಆ ಪಂಚನಾಮೆಯನ್ನು ನೀವೇ ಮಾಡ್ಕೊಳ್ಬೇಕು. ಅವನನ್ನು ಜಾಸ್ತಿ ತನಿಖೆಗೆ ಕರಿಬಾರ್ದು. ಮತ್ತು ಪೊಲೀಸ್ ಹಾಸ್ಪಿಟ್ಲ್ಗಳಲ್ಲಿ ಯಾವುದೇ ರೀತಿ ದುಡ್ಡನ್ನು ಕಟ್ಟಿ ಅಂತ ಕೇಳ್ಕೋಬಾರ್ದು ಅವ್ರನ್ನ ಅಂತ ಅಂದ್ಬಿಟ್ಟು. ಹಾಗಾದರೆ ದುಡ್ಡು ಕಟ್ಟೋರು ಯಾರು ಅನ್ನೋ ಪ್ರಶ್ನೆ ಬರುತ್ತಲ್ಲ. ಅದಕ್ಕಾಗಿ ರಹವೀರ್ ಸ್ಕೀಮ್ ಅಂದ್ಬಿಟ್ಟು ಆಗಸ್ಟ್ 2025ರಲ್ಲಿ ಒಂದು ಹೊಸ ನೋಟಿಫಿಕೇಷನನ್ನು ಮಾಡಿದ್ದಾರೆ, ರಹವೀರ್ ಸ್ಕೀಮ್ ಅಂತ. ನಿಮಗೆ ಮೊಬೈಲ್ ಬಳಕೆ ಮಾಡೋಕ್ಕೆ ಬರೋದಾದರೆ ವಾಟ್ ಈಸ್ ರಹವೀರ್ ಸ್ಕೀಮ್ ಅಂತ ಹೊಡೀರಿ, ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಬರುತ್ತೆ. ಏನು, ಒಂದು ಆಕ್ಸಿಡೆಂಟಾಗಿ ಬಿದ್ದು ಒದ್ದಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಮೊದಲು ಉಪಚರಿಸಿ ಅವನಿಗೆ ಉಸಿರಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಗುಂಪು ಕಟ್ಕೊಳ್ಬಾರ್ದು, ಉಸಿರಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಮೂಗು ಬಾಯಿಂದ ರಕ್ತ ಬರ್ತಾ ಇದ್ದರೆ ಅವನನ್ನು ಅಂಗಾತ ಮಲಗಿಸಿ ಕತ್ತನ್ನು ಹೀಗೆ ವಾರೆ ಮಾಡಬೇಕು. ಕತ್ತನ್ನು ಹೀಗೆ ವಾರೆ ಮಾಡಿದಾಗ ಮೂಗು ಬಾಯಿಂದ ರಕ್ತ ಸಲೀಸಾಗಿ ಹೊರಗಡೆ ಬರಬೇಕು. ಇಲ್ಲದ್ರೆ ಮೂಗಳಿಗೆ ಬಾಯೊಳಗಡೆ ಕ್ಲಾಟ್ ಆಗಿಬಿಟ್ರೆ ರಕ್ತ ಅವನಿಗೆ ಉಸಿರಾಡೋದಕ್ಕೆ ಆಗಲ್ಲ. ಮತ್ತು ಬಹಳ ತಪ್ಪು ಕೆಲಸ ಮಾಡೋದೇನಂದರೆ ನೀರು ಕುಡ್ಸೋಕ್ಕೆ ಹೋಗ್ತಾರೆ. ನೀರು ಕುಡ್ಸೋಕ್ಕೆ ಹೋಗಬಾರ್ದು. ಆ ಟೈಮಲ್ಲಿ ರಕ್ತ ಪರಿಚಲನೆ ತುಂಬ ವೇಗ ಜಾಸ್ತಿ ಇರುತ್ತೆ, ಉಸಿರಾಟ ವೇಗ ಜಾಸ್ತಿ ಇರುತ್ತೆ, ಅವನಲ್ಲಿ ತುಂಬ ಉದ್ವೇಗ ಇರುತ್ತೆ. ಅವನು ಆಕ್ಸಿಡೆಂಟ್ ಆಗಿರ್ತಕ್ಕಂಥವನು ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದರೆ ಒಂದು ಸುರಕ್ಷಿತವಾದ ಜಾಗದಲ್ಲಿ ಕೂರಿಸಿ, ಇಲ್ಲವೇ ಅವನು ಮಲಗಿಕೊಳ್ತಾನೆ ಅಂದರೆ ಅಂಗಾತ ಮಲಗಿಸಿ ಕತ್ತನ್ನು ಹೀಗೆ ಓರೆ ಮಾಡಬೇಕು. ಅವನಿಗೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಕೆಲಸಗಳನ್ನ ಮಾಡಬಾರ್ದು. ಕೈ ಏನೋ ಮುರಿದೋಗಿರುತ್ತೆ, ಅದನ್ನೇನೋ ಬೋನ್ ಸೆಟ್ಟಿಂಗ್ ಮಾಡ್ತೀನಿ ಅನ್ನೋ ಥರ ಮಾಡೋಕ್ಕೆ ಹೋಗಬಾರ್ದು. ಅವನು ಏನು ಕಂಫರ್ಟಬಲ್ ಪೊಸಿಷನಲ್ಲಿ ಮಲಿಕೊಳಕ್ಕಾಗತ್ತೆ ಅಥವಾ ಕೂತ್ಕೊಳ್ಳೋಕ್ಕಾಗತ್ತೆ ಆ ರೀತಿ ಕೊಟ್ಬಿಟ್ಟು ಪೊಲೀಸ್ ಸಹಾಯವಾಣಿಗೆ, ಇದು ಮೊದಲನೇ ಸ್ಟೆಪ್, ಪೊಲೀಸ್ ಸಹಾಯವಾಣಿ 100ಗೆ ನೀವು ಫೋನ್ ಮಾಡಬೇಕು. ಫೋನ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರಲ್ಲಿ ದಾಖಲಾಗುತ್ತೆ. ಮೊಬೈಲ್ ನಂಬರು ದಾಖಲಾದ ಮೇಲೆ ಪೊಲೀಸ್ನವರು ಸಮೀಪದ ಆಸ್ಪತ್ರೆ ಬರ್ತಾರೆ. ನೀವು 108ಗೆ ಫೋನ್ ಮಾಡ್ತೀರಾ, ಆ್ಯಂಬುಲೆನ್ಸ್ಗೆ. ಆ್ಯಂಬುಲೆನ್ಸ್ ಸಹಾಯದಿಂದಾಗಲಿ ನಿಮ್ಮ ವೈಯಕ್ತಿಕ ಎಫರ್ಟ್ಸಿಂದಾಗಲಿ ನೀವು ಆಸ್ಪತ್ರೆಗೆ ನೀವನ್ನ ಸೇರಿಸಿದಾಗ ನೀವು ಪೊಲೀಸು ಮತ್ತು ಆಸ್ಪತ್ರೆಯವರಿಗೆ ನೀವು ಮಾಹಿತಿಯನ್ನು ಕೊಟ್ಟು ಒಂದು ಅಪ್ರಿಷಿಯೇಷನ್ ಸರ್ಟಿಫಿಕೇಟನ್ನು ಎಂಡಾರ್ಸ್ಮೆಂಟ್ ರೂಪದಲ್ಲಿ ಅಲ್ಲಿ ತೊಗೋಬೇಕು. ಆ ಪೊಲೀಸಿನವರು ಆ ಒಂದು ಅಪಘಾತದಲ್ಲಿ ಜೀವರಕ್ಷಣಾ ಕಾರ್ಯ ಮಾಡಿದಂಥ ನಿಮಗೆ ನಿಮ್ಮ ಹೆಸರನ್ನು, ನಿಮ್ಮ ಡೀಟೇಲ್ಸನ್ನು, ನಿಮ್ಮ ಹೆಸರು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇವುಗಳನ್ನು DC ಅವ್ರಿಗೆ ಕಳಿಸ್ಕೊಡ್ತಾರೆ. DC ಅವರು ಪ್ರತಿ ತಿಂಗಳು ಒಂದು ಮೀಟಿಂಗನ್ನು ಸೇರ್ತಾರೆ. ಆ ಮೀಟಿಂಗಲ್ಲಿ ನಿಮ್ಮ ಹೆಸರನ್ನು ಅನುಮೋದಿಸಿ 25,000 ರೂಪಾಯಿನ ರಿವಾರ್ಡನ್ನು ಕೊಡೋದಕ್ಕೆ ಇದರಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಒಬ್ಬ ಜೀವರಕ್ಷಕ ಕೆಲಸ ಮಾಡ್ತಕ್ಕಂಥವನು ಒಬ್ಬ ಸ್ವಯಂ ಸೇವಕನಾಗಿ 1 ವರ್ಷದಲ್ಲಿ 5 ಬಾರಿ ಇಂಥ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಅದರೊಳಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನೀವು ಆ ಜೀವರಕ್ಷಣಾ ಕಾರ್ಯ ಮಾಡುವಾಗ ನಿಮ್ಮ ಜೊತೆಗೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವನು ಕೆಲಸ ಮಾಡಿರ್ತಾನೆ ಅಂತ ಇಟ್ಕೊಳ್ಳೋಣ. ಆಗ ಇಬ್ಬರು ಸೇರಿ ಅಪ್ಲೈ ಮಾಡ್ಬೋದು. ಆದರೆ
25,000 ರೂಪಾಯಿ ಇಬ್ರಿಗೂ ಡಿವೈಡ್ ಆಗುತ್ತೆ ಈ ರೀತಿ. ಮತ್ತು ಈ ಜೀವರಕ್ಷಣಾ ಕಾರ್ಯ ಮಾಡ್ತಾರಲ್ಲ, ಈ ಒಂದು ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನು ಸಾರಿಗೆ ಆಯುಕ್ತರು ಮತ್ತು ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಒಂದು ನೇತೃತ್ವದ ಸಮಿತಿ ಪ್ರತಿ ತಿಂಗಳು ಮಾಹಿತಿಯನ್ನು ತರಿಸ್ಕೊಡುತ್ತೆ. ಆ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾರ್ಚ್ಗೆ ಕಳಿಸ್ಕೊಡುತ್ತೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ನ್ಯೂ ಡೆಲ್ಲಿ ಅವರಿಗೆ ಕಳಿಸ್ಕೊಡ್ತಾರೆ. ಅವರು ಇಡೀ ವರ್ಷ ಎಲ್ಲ ರಾಜ್ಯಗಳಲ್ಲಿ ಅತ್ಯುತ್ತಮವಾದ ಜೀವರಕ್ಷಕ ಕಾರ್ಯ ಮಾಡಿರ್ತಾರೆ. ಅಂದರೆ ತುಂಬ ಕ್ರಿಟಿಕಲ್ ಆಗಿರುವಂಥ ಟೈಮಲ್ಲಿ ಅವರು ಎಫರ್ಟ್ಸ್ ಹಾಕಿ ಆ ಜೀವ ಉಳಿಸಿದ್ದೇ ಆಗಿದ್ದರೆ ಅಂಥ ಒಂದು 10 ಅತ್ಯುತ್ತಮವಾದಂಥ ಉದಾಹರಣೆಗಳನ್ನು ತಗೊಂಡು ಅವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ 1,00,000 ರೂಪಾಯಿ ಪರಿಹಾರ ಕೊಡ್ತಾರೆ. ರಹವೀರ್ ಸ್ಕೀಮ್ನಲ್ಲಿ ಒಂದು ಪಾರಿತೋಷಿಕವನ್ನು ಕೊಡ್ತಾರೆ. ಹೇಗೆ ಸಾಹಸಕ್ಕೆ ತಕ್ಕಂತೆ ಪ್ರಶಸ್ತಿಗಳು ಮತ್ತು ಪರಮವೀರ ಚಕ್ರ, ಸಾಹಸ ಚಕ್ರ ಪ್ರಶಸ್ತಿಗಳು ಇರುತ್ತಲ್ಲ, ಅದೇ ರೀತಿ ಅಷ್ಟೇ ಮಾನ್ಯತೆ ಈ ಪ್ರಶಸ್ತಿಗೂ ಕೂಡ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಈ ರಕ್ತದಾನ ಮಾಡುವಂಥ ಸ್ವಯಂ ಸೇವಕ ಗುಣಗಳಿರುತ್ತೆ, ಕೆಲವರು ಮಾಡ್ತಾ ಇರ್ತಾರೆ ಫ್ರೀಕ್ವೆಂಟಾಗಿ. ಈ ಒಂದು ಮನೋಭಾವವನ್ನು ಅಪಘಾತದ ವಿಚಾರದಲ್ಲೂ ತಾವು ಅಳವಡಿಸ್ಕೊಂಡ್ರೆ ತಾವು ಅದರಲ್ಲಿ ಕೂಡ ಒಬ್ಬ ಅತ್ಯುತ್ತಮ ಜೀವರಕ್ಷಕ ಅಂತ ಗುರುತಿಸ್ಕೊಳ್ಬೋದು. ನಮ್ಮ ಕೇಂದ್ರ ಮೋಟಾರು ವಾಹನ ಅಧಿನಿಯಮ, ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ 161, 162, 163ನಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ಬಗ್ಗೆ ಹೇಳಿದ್ದಾರೆ. ಹಿಟ್ ಆ್ಯಂಡ್ ರನ್ ಕೇಸ್ ಅಂದರೆ ನಿಮಗೆ ಗೊತ್ತು, ಆಕ್ಸಿಡೆಂಟಲ್ಲಿ ಹೊಡೆದ್ಬಿಟ್ಟು ಹೊರಟೋಗಿರ್ತಾನೆ, ಹೊಡೆದು ಹೋದಂಥ ವೆಹಿಕಲ್ ಯಾವುದು ಅಂತ ಗೊತ್ತಾಗಲ್ಲ, ಗಾಯಾಳಿಗೂ ಗೊತ್ತಾಗಲ್ಲ, ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಆವಾಗ ಇನ್ಶೂರೆನ್ಸ್ ಕೊಡಿಸೋ ಬಗ್ಗೆ ಹೇಗೆ ಅಲ್ವಾ? ಈ ಒಂದು ಕಾನೂನು ಅಡಿನಲ್ಲಿ, ರಹವೀರ್ ಸ್ಕೀಮ್ ಅಡಿನಲ್ಲಿ 1,50,000 ರೂಪಾಯಿಗಳ ಚಿಕಿತ್ಸಾ ವೆಚ್ಚ 7 ದಿನಗಳ ಕಾಲ ಭರಿಸಲಿಕ್ಕೆ ಈ ಒಂದು ಸ್ಕೀಮಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಜೀವರಕ್ಷಣಾ ಕಾರ್ಯ ಮಾಡಿದಂಥ ವ್ಯಕ್ತಿ ಅಲ್ಲಿ ದುಡ್ಡನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ಇತ್ತ ಇವನಿಗೆ ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಸಿಗುತ್ತೆ, 25,000 ರೂಪಾಯಿ ರಿವಾರ್ಡ್ ಸಿಗುತ್ತೆ. ಆದ್ದರಿಂದ ನಿಮಗೆ ನಾವು ಕೇಳ್ಕೊಳ್ಳೋದು ಏನಂದರೆ, ಆಕ್ಸಿಡೆಂಟ್ ಟೈಮಲ್ಲಿ ನೀವು ಉಡಾಫೆಯನ್ನು ಮಾಡದೇನೆ, ಯಾವುದೇ ಒಂದು ರೀತಿ ಭಯ ಪಡದೇನೆ, ಪೊಲೀಸರ ಬಗ್ಗೆ ಭಯ ಪಡದೇನೆ ನೀವು ಈ ಕೆಲಸ ಕಾರ್ಯಗಳನ್ನು ಮಾಡಿ ಒಬ್ಬ ಜೀವರಕ್ಷಕರಾಗಿ ಅನ್ನೋದು ಇವತ್ತಿನ ನನ್ನ ಮುಖ್ಯ ಉದ್ದೇಶ ನಿಮಗೆ ತಿಳಿಸುವ.